everyone's side. ದರ್ಶನ್ ಬಿಡುಗಡೆಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಒಂದೆಡೆ ಕಾನೂನಾತ್ಮಕ ಹೋರಾಟ, ಮತ್ತೊಂದೆಡೆಯಲ್ಲಿ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಹೋಮ ಹವನವನ್ನ ಮಾಡಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಚಂಡಿಕಾ ಯಾಗವನ್ನು ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೇಗುಲದ ಒಳಗೆ 5 ಸುತ್ತು ಪ್ರದಕ್ಷಿಣೆ ಹಾಕಿ ದೇವಿಯ ದರ್ಶನವನ್ನ ಕೂಡ ಮಾಡಿದ್ದಾರೆ. ಇನ್ನು ದೇಗುಲದ ಒಳಗೆ ಸಾಮಾನ್ಯವಾಗಿ 5 ಸುತ್ತು ಪ್ರದಕ್ಷಿಣೆ ಹಾಕಿದ್ದಾರೆ, ದೇವಿಯ ದರ್ಶನ ಮಾಡಿದ್ದಾರೆ. ಚಂಡಿಕಾ ಯಾಗವನ್ನು ಕೂಡ ಮಾಡಿಸೋದಕ್ಕೆ ಅಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮುಂದಾಗ್ತಾ ಇದ್ದಾರೆ. ಇನ್ನು ಪ್ರದಕ್ಷಿಣೆ ಬಳಿಕ ಯಾಗ ಸ್ಥಳದಲ್ಲಿ ಹೋಮ ಹವನವನ್ನ ವಿಜಯಲಕ್ಷ್ಮಿ ಅವರು ನಡೆಸ್ತಾ ಇದ್ದಾರೆ ಒಳಗಡೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನವಚಂಡಿಕಾ ಯಾಗದ ಸಂಕಲ್ಪವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಪಾರಾಯಣದಲ್ಲಿ ಅವರು ಭಾಗಿಯಾಗಿದ್ದಾರೆ. ನಿನ್ನೆ ರಾತ್ರಿಯೇ ಉಡುಪಿ ಜಿಲ್ಲೆ ಕೊಲ್ಲೂರಿಗೆ ಭೇಟಿ ನೀಡಿರುವಂತಹ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕಾ ದೇವಿಗೆ ಮೊರೆ ಹೋಗಿದ್ದಾರೆ. ಆಪ್ತರ ಜೊತೆಯಲ್ಲಿ ಕೊಲ್ಲೂರಿಗೆ ಭೇಟಿ ನೀಡಿರುವಂತಹ ವಿಜಯಲಕ್ಷ್ಮಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಒಂದೆಡೆ ಕಾನೂನಾತ್ಮಕ ಹೋರಾಟ, ಯಾವ ಪತಿ ತನ್ನ ಮೇಲೆ ಹಲ್ಲೆ ಮಾಡಿ ಜೈಲು ಪಾಲಾಗಿದ್ದ ಆ ಪತಿಯನ್ನ ಆ ಸಂದರ್ಭದಲ್ಲೂ ಕೂಡ ರಕ್ಷಣೆ ಮಾಡಿದ್ರು. ಈಗ ಪತಿ ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿರುವಂತಹ ಸಂದರ್ಭದಲ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ತನ್ನ ಪತಿಯನ್ನ ಉಳಿಸೋದಕ್ಕೆ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಅದೇ ರೀತಿಯಾಗಿ ಒಂದೆಡೆ ಕಾನೂನಿನ ಸಂಘರ್ಷ, ಅದರ ನಡುವೆ ದೇವರ ಮೊರೆ ಹೋಗಿದ್ದಾರೆ. ಏನೇ ಕಂಟಕಗಳಿದ್ರೂ ಕೂಡ ನಿವಾರಣೆ ಆಗಲಿ, ಆದಷ್ಟು ಬೇಗ ದರ್ಶನ್ ಬಿಡುಗಡೆಯಾಗಿ ಹೊರಬರಲಿ, ಈ ಪ್ರಕರಣದಲ್ಲಿ ನಿರಪರಾಧಿಯಾಗಿ ಹೊರಗಡೆ ಬರಲಿ ಅಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಭೇಟಿ ಕೊಟ್ಟಂತಹ ಅವರು ತಮ್ಮ ಆಪ್ತರ ಜೊತೆಯಲ್ಲಿ ದೇವರ ದರ್ಶನಕ್ಕೆ ಅಂತ ಹೋದರು. ಇದೇ ಸಂದರ್ಭದಲ್ಲಿ ದೇಗುಲದ ಒಳಗೆ 5 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ಪ್ರದಕ್ಷಿಣೆ ಕೂಡ ಹಾಕುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ದೇಗುಲದ ಒಳಗೆ 5 ಸುತ್ತು ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಅದಾದ ಬಳಿಕ ಯಾಗ ಸ್ಥಳದಲ್ಲಿ ಹೋಮ ಹವನವನ್ನು ಕೂಡ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದಾರೆ. ನವಚಂಡಿಕಾ ಯಾಗದ ಸಂಕಲ್ಪದಲ್ಲಿ ಅವರು ಭಾಗಿಯಾಗಿದ್ದಾರೆ. ಪಾರಾಯಣದಲ್ಲಿ ಭಾಗಿಯಾಗಿ ತನ್ನ ಪತಿಯ ರಕ್ಷಣೆಗಾಗಿ ಇದೀಗ ಕೊಲ್ಲೂರು ಮೂಕಾಂಬಿಕೆಗೆ ಶರಣಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಅವರು ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲ್ಲೂರಿಗೆ ಭೇಟಿ ನೀಡಿರುವಂತಹ ವಿಜಯಲಕ್ಷ್ಮಿ ನಿನ್ನೆ ರಾತ್ರಿಯಿಂದಲೇ ಪೂಜೆಗೆ ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ತಮ್ಮ ಆಪ್ತರ ಜೊತೆಯಲ್ಲಿ ಮಾತ್ರವೇ ಅವರು ತೆರಳಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಚಂಡಿಕಾ ಯಾಗದಲ್ಲಿ ಅವರು ಭಾಗಿಯಾಗಿದ್ದಾರೆ. ತಮ್ಮ ಪತಿ ದರ್ಶನ್ ಅವರ ಬಿಡುಗಡೆಗೆ, ಅದೇ ರೀತಿಯಾಗಿ ಸಕಲ ಸಂಕಷ್ಟಗಳ ಪರಿಹಾರಕ್ಕೆ ಅಂತ ಅವರು ದೇವರ ಮೊರೆ ಹೋಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಕಾನೂನು ಸಂಘರ್ಷಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ರಾಜಕೀಯ ಪ್ರಭಾವವನ್ನು ಕೂಡ ಬಳಸಿ ತಮ್ಮ ಪತಿಯ ಬಿಡುಗಡೆಗೆ ಅವರು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಜಯಲಕ್ಷ್ಮಿ ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಆಗಲ್ಲ. ಇದೇ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ತೆರಳಿದರು. 26 ದಿನ ಜೈಲು ವಾಸವನ್ನು ಅನುಭವಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಪತಿಯನ್ನು ಬಿಡುಗಡೆ ಮಾಡೋದಕ್ಕೆ ಅಂತ ಮುಂದಾಗಿದ್ದರು. ಇದೀಗ ಮತ್ತೆ ತಮ್ಮ ಪತಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಇದೇ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ದರ್ಶನ್ ಅವರು ಜೈಲು ಪಾಲಾಗಿದ್ರು. ಅಂದೂ ಕೂಡ ತನ್ನ ಪತಿಯ ರಕ್ಷಣೆಗೆ ಅಂತ ವಿಜಯಲಕ್ಷ್ಮಿ ಅವರು ಕಾಂಪ್ರಮೈಸ್ ಆದರು. ಎಲ್ಲವನ್ನ ಮರೆತು ತನ್ನ ಪತಿಯನ್ನು ಬಿಡುಗಡೆ ಮಾಡಿಸಿದ್ರು. ಇದೀಗ
ತನ್ನ ಪತ್ನಿಯನ್ನು ಬೇಡ ಅಂಥೇಳಿ ದೂರ ಇರುವಂತಹ ಸಂದರ್ಭದಲ್ಲೂ ಕೂಡ ಆತನ ಪತ್ನಿ ಇದೀಗ ಅವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ತಾ ಇರುವಂಥದ್ದು. ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಯಾವೆಲ್ಲ ಪೂಜೆಗಳನ್ನು ಮಾಡಿಸಿದ್ರು, ಅದೇ ರೀತಿಯಾಗಿ ಅವರ ಸಂಘರ್ಷ ಯಾವ ರೀತಿಯಾಗಿ ನಡೀತಾ ಇದೆ ತಮ್ಮ ಪತಿಗಾಗಿ ಅಂತ. ಸಂತೋಷ, ನಿಜವಾಗ್ಲು ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಏನು ಒಂದು ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ, ಯಾವ ರೀತಿ ಅವರ ಪರವಾಗಿ ನಿಲ್ತಾ ಇದ್ದಾರೆ ಅನ್ನೋದು ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಯಾಕಂದ್ರೆ ಪತಿಯೇ ಪರದೈವ ಅನ್ನುವಂತ ರೀತಿಯಲ್ಲಿ ಅವರು ಅವರನ್ನು ಹೇಗಾದ್ರೂ ಬಿಡಿಸ್ಬೇಕು, ಈಗ ಹಿಂದೆ ಏನೇ ಘಟನೆಗಳು ನಡೆದಿದ್ರು ಕೂಡ ಇದು ಬಿಡಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದಕ್ಕೆ ಒಂದು ಭಾಗವಾಗಿ ಈಗ ನಿನ್ನೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ವಿಜಯಲಕ್ಷ್ಮಿ ಅವರು ಭೇಟಿ ನೀಡಿದ್ದಾರೆ. ನಿನ್ನೆ ಅವರು ಭೇಟಿ ನೀಡಿದರೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಸೊ ಇವತ್ತು ವಿಶೇಷವಾಗಿ ಚಂಡಿಕಾ ಯಾಗವನ್ನ ದರ್ಶನ್ ಅವರ ಒಂದು ಬಿಡುಗಡೆಗೋಸ್ಕರ ಅವರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಚಂಡಿಕಾ ಯಾಗ ಅನ್ನುವಂಥದ್ದು ಬಹಳ ಶಕ್ತಿಪೂರ್ವಕವಾಗಿರುವಂತಹ ಒಂದು ಯಾಗ, ಅದು ಕೂಡ ದೇವಿಗೆ ಬಹಳ ಪ್ರಿಯವಾಗಿರುವಂತಹ ಯಾಗ. ಕೊಲ್ಲೂರು ಕ್ಷೇತ್ರ ಅನ್ನುವಂಥದ್ದು ಕೂಡ ಇದಕ್ಕೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕ್ಷೇತ್ರ. ಇಲ್ಲಿ ಯಾವ್ದಾದ್ರು ಒಂದು ಸಂಕಲ್ಪವನ್ನ ಮಾಡಿ ಚಂಡಿಕಾ ಯಾಗವನ್ನ ಮಾಡಿದ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಈ ಹಿಂದೆ ಕೂಡ ದರ್ಶನ್ ರವರ ಇಷ್ಟು ಆಪ್ತರು ಬಂದಲ್ಲಿ ಈ ಪೂಜೆಯನ್ನ ಮಾಡಿಸಿ ಹೋಗಿದ್ರು. ಸೊ ಇವತ್ತು ಸ್ವತಃ ವಿಜಯಲಕ್ಷ್ಮಿಯವರೇ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಕೂಡ ಚಂಡಿಕಾ ಯಾಗಕ್ಕೆ ಬೇಕಾದಂತ ಎಲ್ಲ ತಯಾರಿಗಳಲ್ಲೂ ಕೂಡ ಅವರು ಪಾಲು ಪಡೆದಿದ್ರು. ಸುಮಾರು 2 ಗಂಟೆಗಳ ಕಾಲ ಈ ಒಂದು ಚಂಡಿಕಾ ಯಾಗ ಅನ್ನುವಂಥದ್ದು ನೆರವೇರ್ಲಿಕ್ಕಿದೆ. ಸುಬ್ರಹ್ಮಣ್ಯ ಅಡಿಗ ಅನ್ನುವಂತಹ ಪುರೋಹಿತರ ನೇತೃತ್ವದಲ್ಲಿ ಒಂದು ಯಾಗ ನಡೆಯುವಂತದ್ದು ಬಹಳ ಶ್ರದ್ಧೆಯಿಂದ ನಡೆಯುವಂತಹ ಒಂದು ಯಾಗ. ಸುಮಾರು 2 ಗಂಟೆಗಳ ಕಾಲ ವಿಜಯಲಕ್ಷ್ಮಿಯವರು ಆ ಯಾಗದಲ್ಲಿ ಭಾಗಿಯಾಗಬೇಕು. ಈಗಾಗಲೇ ಸಂಕಲ್ಪಗಳು ನೆರವೇರಿ ಈಗ ಯಾಗಕ್ಕೆ ಒಂದು ಚಾಲನೆ ಅನ್ನುವಂಥದ್ದು ದೊರೆತಿರುವಂತದ್ದು. ಕುಟುಂಬ ಸಮೇತರಾಗಿ ಅವರು ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಯಾಕಂದ್ರೆ ಮೊನ್ನೆಯಿಂದ ಕೂಡ ವಿಜಯಲಕ್ಷ್ಮಿ ಅವರು ಯಾವ ರೀತಿಯ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇದಕ್ಕೊಂದು ಲಿಂಕಿಂಗ್ ಪಾಯಿಂಟ್ ಅಂದ್ರೆ ಮೊನ್ನೆ ಕೆಲವು ದಿನಗಳ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಒಂದು ಕೊಲ್ಲೂರು ಕ್ಷೇತ್ರಕ್ಕೆ ಬಂದಿದ್ರು. ಅಂದ್ರೆ ಇಲ್ಲಿ ಚಂಡಿಕಾ ಯಾಗವನ್ನ ನಡೆಸುವ ಮೂಲಕ ಸಂಕಷ್ಟಗಳು ಬಗೆಹರಿಯುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಅದಕ್ಕೆ ಪೂರಕವಾಗಿ ಇನ್ನು ದರ್ಶನ್ ರವರ ಒಂದು ಚಾರ್ಜ್ ಶೀಟ್ ಕೂಡ ಫೈಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ತನ್ನ ಪತಿಯ ಒಂದು ಬಿಡುಗಡೆಗೆ ಇದು ಪೂರಕವಾಗಲಿ, ಅದು ಸಹಾಯವಾಗಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಟೆಂಪಲ್ ರನ್ ಅನ್ನು ಅವರು ಆರಂಭ ಮಾಡಿದ್ದಾರೆ. ಈಗಾಗಲೇ ಚಂಡಿಕಾ ಯಾಗ ಆರಂಭವಾಗಿದೆ. ವಿಜಯಲಕ್ಷ್ಮಿ ಅವರು ಅದರಲ್ಲಿ ಈಗ ಭಾಗಿಯಾಗ್ತಾ ಇದ್ದಾರೆ. ಸಂತೋಷ್. ಇನ್ನು ಅದೇ ರೀತಿಯಾಗಿ ಮತ್ತೊಂದೆಡೆ ನಾವು ನೋಡಿದ್ದೇ ಆದರೆ ನಟ ದರ್ಶನ್ ಅವರು ಕಳೆದ ಬಾರಿ ಅವರ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ತನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಮಕ್ಕಳ ಜೊತೆಲಿ ನಾನು ಚೆನ್ನಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ಬಳಿಕವೂ ಕೂಡ ಅವರ ಒಂದು ವರ್ತನೆಯಲ್ಲಿ ಬದಲಾವಣೆ ಆಗಲಿಲ್ಲ. ಅದರ ಹೊರತಾಗಿಯೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಅವರ ರಕ್ಷಣೆಗೆ ನಿಲ್ತಾ ಇರುವಂಥದ್ದು ಇದೀಗ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗಬಹುದು. ಅದೇ ರೀತಿಯಾಗಿ ದರ್ಶನ್ ಅವರ ಅಭಿಮಾನಿಗಳ ಹೃದಯವನ್ನು ಅವರು ಗೆಲ್ಲಬಹುದಾ ಅಂತ. ಸಂತೋಷ್, ಯಾಕಂದ್ರೆ ಈಗ ಏನು ಒಂದು ಬಹುದೊಡ್ಡ ಆರೋಪವನ್ನ ಎದುರಿಸಿ ಮತ್ತು ಆ ಪವಿತ್ರ ಗೌಡ ವಿಚಾರದಲ್ಲಿ ಇದ್ದಂತಹ ಒಂದು ವಿವಾದ ಮತ್ತು ಆ ಒಂದು ಸಂಘರ್ಷ ಕೂಡ ಇತ್ತು. ಸೊ ಈ ಎಲ್ಲದರ ನಡುವೆ ಕೂಡ ಮತ್ತೆ ವಿಜಯಲಕ್ಷ್ಮಿ ಅವರು ದರ್ಶನ್ ಪರ ನಿಂತಿರುವಂತದ್ದೇ ಒಂದು ದೊಡ್ಡ ವಿಚಾರ ಇದು. ಯಾಕಂದ್ರೆ ಈ ಹಿಂದೆ ನಡೆದಂತ ಘಟನಾವಳಿಗಳು ಕೂಡ ಏನು ದರ್ಶನ್ ರವರನ್ನ ಬಚಾವ್ ಮಾಡುವಂತ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರ ಪಾತ್ರ ಬಹಳ ದೊಡ್ಡದಿತ್ತು. ಯಾಕಂದ್ರೆ ಈ ಹಿಂದೆ ಜೈಲಿಗೆ ಹೋದಂತ ಸಂದರ್ಭ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಮನಸ್ಸನ್ನ ಬದಲಾಯಿಸ್ತಾ ಇದ್ದಿದ್ರೆ ಅದು ಇನ್ನೊಂದು ತರಹದ ತಿರುವನ್ನ ಪಡಿತಾ ಇತ್ತು. ಅವರು ಬದಲಿಸಿದಂತ ಕಾರಣದಿಂದಾಗಿ ಈಗ ಅವರು ರಿಲೀಸ್ ಆಗಿದ್ರು. ಈಗ ಮತ್ತೆ ಅಂಥದ್ದೇ ಸಂಕಷ್ಟ ನಿರ್ಮಾಣವಾಗಿರುವಂತದ್ದು. ಇದರಲ್ಲೂ ಕೂಡ ವಿಜಯಲಕ್ಷ್ಮಿ ಅವರೇ ಕೊನೆಗಾಲದಲ್ಲಿ ಅಂದ್ರೆ ಇಲ್ಲಿ ಎಷ್ಟೋ ಜನ ಇರ್ಬೋದು, ಆದ್ರೆ ಈ ಹೊತ್ತಿನಲ್ಲಿ ಪ್ರಮುಖವಾಗಿ ಮುಂದೆ ನಿಂತು ಅಭಿಮಾನಿಗಳನ್ನ ಕೂಡ ಆ ಕಡೆಯಿಂದ ಸಂತೈಸಿ ಕಡೆಯಿಂದ ತನ್ನ ಪತಿಯನ್ನ ಬಿಡುಗಡೆ ಮಾಡುವಂತ ವಿಚಾರದಲ್ಲೂ ಕೂಡ ಒಂದು ಬಹಳ ಒದ್ದಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಮೊನ್ನೆಯ ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಂತ ವಿಚಾರ ಆಗಿರ್ಬೋದು. ಅದಕ್ಕೆ ಪೂರಕವಾಗಿ ಈಗ ಕೊಲ್ಲೂರು ಕ್ಷೇತ್ರಕ್ಕೂ ಕೂಡ ಅವರು ಭೇಟಿ ನೀಡಿದ್ದಾರೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ಒಂದು ಶಕ್ತಿಪೀಠ ಅಂದ್ರೆ ಪ್ರಮುಖವಾದ ದೇವಸ್ಥಾನಗಳು ಇರುವಂತದ್ದು ಕೊಲ್ಲೂರು ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಹೀಗೆ ಅನೇಕ ದೇವಸ್ಥಾನಗಳು ಇದೆ. ಅಂದ್ರೆ ವಿಜಯಲಕ್ಷ್ಮಿ ಅವರ ಟೆಂಪಲ್ ರನ್ ಅನ್ನುವಂಥದ್ದು ಏನಿದೆ ತನ್ನ ಗಂಡನನ್ನ ಬಚಾವ್ ಮಾಡೋದಕ್ಕೋಸ್ಕರ ಅದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕೂಡ ಕಾಣಿಸ್ತಾರೆ. ಇದು ಮುಂದುವರೆದು ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಹೋಮ, ಪೂಜೆ, ಹವನ ಇತ್ಯಾದಿಯನ್ನ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಸಂತೋಷ್, ಮಾಹಿತಿಗೆ. ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಭಕ್ತಿ ಭಾವ ಪರವಶದಲ್ಲಿ ತನ್ನ ಪತಿಯ ಬಿಡುಗಡೆಗಾಗಿ, ಸಕಲ ಸಂಕಷ್ಟಗಳ ಪರಿಹಾರಕ್ಕಾಗಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಹೋಮ ಹವನವನ್ನು ಕೂಡ ನಡೆಸಲಾಗ್ತಾ ಇದೆ. ನವಚಂಡಿಕಾ ಯಾಗದ ಸಂಕಲ್ಪ ಕೂಡ ನಡೀತಾ ಇದೆ. ಪಾರಾಯಣದಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಅವರಲ್ಲಿಗೆ ತೆರಳಿದ್ರು, ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದರು. ಅದೇ ರೀತಿಯಾಗಿ ಪೂಜೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು, ಅದೇ ರೀತಿಯಾಗಿ ಸ್ವಾಮೀಜಿಗಳಿಂದ ಮಾಹಿತಿಗಳನ್ನು ಪಡೆದುಕೊಂಡು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಯಾಗಕ್ಕೆ ಅವರು ಸನ್ನದ್ಧರಾಗಿ ಕೂತಿದ್ದಾರೆ. ಒಂದೆಡೆ ಈಗಾಗಲೇ ನಾವು ನೋಡಿದ್ದೇ ಆದರೆ ಕಾನೂನಿನ ಸಂಘರ್ಷ ಒಂದೆಡೆ, ಇನ್ನು ಕಾನೂನಿನ ಸಂಘರ್ಷದ ಜೊತೆಗೆ ಒಂದು ರಾಜಕೀಯ ಸಂಘರ್ಷ ಕೂಡ ಇರುತ್ತೆ.
ಇನ್ನು ಅದೇ ರೀತಿಯಾಗಿ ಇದರ ಜೊತೆಗೆ ದೇವರ ಮೊರೆ ಕೂಡ ಹೋಗಿದ್ದಾರೆ. ಏನೇ ಸಂಕಷ್ಟಗಳಿದ್ರೂ ಕೂಡ ಪರಿಹಾರ ಆಗಬೇಕು. ಅದೇ ರೀತಿಯಾಗಿ ತನ್ನ ಪತಿ ಈ ಒಂದು ಪ್ರಕರಣದಿಂದ ನಿರಪರಾಧಿಯಾಗಿ ಹೊರಬರಬೇಕು, ಕನಿಷ್ಠ ಪಕ್ಷ ಆದಷ್ಟು ಬೇಗ ಬಿಡುಗಡೆಯಾಗಬೇಕು ಈ ಪ್ರಕರಣದಿಂದ. ಹೀಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ಜೈಲಿಗೂ ಕೂಡ ಭೇಟಿ ಕೊಡ್ತಾ ಇದ್ದರು. ಅದೇ ರೀತಿಯಾಗಿ ವಕೀಲರನ್ನು ಕೂಡ ಅವರು ನಿಯೋಜನೆ ಮಾಡಿಕೊಂಡು ಒಂದು ಕಾನೂನಿನ ಸಂಘರ್ಷವನ್ನು ಆರಂಭ ಮಾಡಿದ್ರು. ಈ ನಡುವೆ ಏನೆಲ್ಲ ತೊಡಕುಗಳು ಬರುತ್ತೆ, ಎಲ್ಲ ತೊಡಕುಗಳನ್ನು ಸಮರ್ಥವಾಗಿ ಅವರು ಎದುರಿಸ್ತಾ ತಮ್ಮ ಪತಿಯನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ಒಂದು ಸಂಘರ್ಷಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅದು ಕೂಡ ಇಡೀ ರಾಜ್ಯದಲ್ಲಿ ಸಾಕಷ್ಟು ಒಂದು ಟೀಕೆಗಳು ವ್ಯಕ್ತವಾದರೂ ಕೂಡ ತಮ್ಮ ಪತಿಯನ್ನು ಸಮರ್ಥನೆ ಮಾಡಿಕೊಂಡು ಆ ಪತಿಯ ಬಿಡುಗಡೆಗೆ ಅಂತ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ.